Yes, good morning, students. I hope you're all safe and well in the home, and you are no reading, watching, and understanding the things that is posted on the Google Class. Today, that I would like to take up another very important classification of research in the research methodology module number 2. So far that we are studied about different types of research that usually carried by researchers. ಬೇರೆ ಬೇರೆ ಐಡಿಯಾಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ವಿಷಯಗಳ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ನಾವು ಯಾವ ನಿಖರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೇವೆ ಅಥವಾ ನಮ್ಮ ಮೆಥಡಾಲಜಿ ಹೇಗಿದ್ದರೆ ಅದರ ಔಟ್ಕಮ್ ಏನಿರ್ತದೆ ಎನ್ನುವುದೆಲ್ಲವನ್ನು ಕೂಡ ಈ ಕ್ಲಾಸಿಫಿಕೇಷನ್ ಆಫ್ ರಿಸರ್ಚಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ಯಾಕಂದರೆ ನಾವು ಯಾವ ವಿಷಯದಲ್ಲಿ ರಿಸರ್ಚ್ ಮಾಡ್ತಾ ಇದ್ದೇವೆ ಅನ್ನೋದು ಮೊದಲು ನಮಗೆ ಕ್ಲಿಯರ್ ಆದರೆ ಪ್ರೊಬಬಲಿ ಇಲ್ಲಿ ನಾವು ಯಾವ ಟೈಪಿನ ರಿಸರ್ಚನ್ನು ಇದನ್ನು ಅಡಾಪ್ಟ್ ಮಾಡ್ಕೋಬೋದು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಸೊ ಟುಡೇ that we will discuss more or some other research activities, research classifications. Most important one among them is the historical research. What does it mean? It is defined as the type of research that examines past events or combination of events to arrive at an account of what has happened in the past. ಸಾಮಾನ್ಯವಾಗಿ ನಮ್ಗೆ ಗೊತ್ತಿದ್ದ ಹಾಗೆ ಹಿಸ್ಟ್ರಿ is the study of past, and it helps to lead our future. So here also ಇತಿಹಾಸದ ಒಂದು ರಿಸರ್ಚ್ ಕ್ಲಾಸಿಫಿಕೇಷನ್ಸ್ ಅಂದರೆ ಇತಿಹಾಸದಲ್ಲಿ ಘಟಿಸಿರ್ತಕ್ಕಂಥ ಯಾವುದೋ ಒಂದು ಘಟನಾವಳಿಯ ಅಥವಾ ಯಾವುದೋ ಒಂದು ಇವೆಂಟ್ನ ನಾವು ತೆಗೆದುಕೊಂಡ್ಬಿಟ್ಟು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಯಾಕಂದರೆ ಒಂದು ವಿಷಯವನ್ನು ನೋಡುವಂಥ ರೀತಿ ಅಥವಾ ಒಂದು ಘಟನೆಯನ್ನು ನೋಡುವಂಥ ರೀತಿ ಒಂದೇ ರೀತಿಯಾಗಿರಬೇಕಂತಿಲ್ಲ. ಇಟ್ಸ್ ನಾಟ್ ಯೂನಿಫಾರ್ಮ್. ಯಾಕೆಂದರೆ ಬಹುಮುಖಗಳಿರಬಹುದು, ಬಹು ರೀತಿಯಲ್ಲಿ ವಿಶ್ಲೇಷಣೆ ಮಾಡಿಕೊಳ್ಳಿಕ್ಕೆ ಇರಬಹುದು. ಸತ್ಯಕ್ಕೆ ನಿಲುಕುವಂಥದ್ದು ಇರಬಹುದು. ಸೊ ಫ್ರಮ್ ದ್ಯಾಟ್ ಆ್ಯಂಗಲ್ ಇಫ್ ಯು ಸಿ ಹಿಸ್ಟಾರಿಕಲ್ ರಿಸರ್ಚ್ ಏನು ಮಾಡ್ತದೆ, ನಮಗೆ ಸಾಕಷ್ಟು ಈ ರೀತಿಯ ಅವಕಾಶ ಮಾಡಿ ಕೊಡುತ್ತದೆ. ಸೊ ವಿಲ್ ಡಿಸ್ಕಸ್ ಅಬೌಟ್ ದ್ಯಾಟ್ ಒನ್. ಸೊ ಯಾವುದಾದ್ರೂ ಒಂದು ಇವೆಂಟ್ ಹಿಂದೆ ನಡೆಯತಕ್ಕಂಥದ್ರ ಬಗ್ಗೆ ನಾವು ರಿಸರ್ಚನ್ನು ಎಕ್ಸಾಮಿನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ದು. ಹಿಸ್ಟಾರಿಕಲ್ ರಿಸರ್ಚ್ ಇಸ್ ಕ್ಯಾರಿಡ್ ಔಟ್ ಟು ಡಿಸ್ಕವರ್ ದಿ ಅನ್ನೌನ್ ಆನ್ಸರ್ ಕ್ವೆಶ್ಚನ್ಸ್, ರೆಕಗ್ನೈಸ್ ದ ರಿಲೇಷನ್ ದಟ್ ಪಾಸ್ಟ್ ಹ್ಯಾಸ್ ಟು ದಿ ಪ್ರೆಸೆಂಟ್, record and assess activities of individuals, agencies or institutions, and assist in understanding of the culture in which we live. ನಾನು ಯಾವಾಗಲೇ ಪ್ರಾರಂಭದಲ್ಲಿ ನಿಮಗೆ ಹೇಳಿದ ಹಾಗೆ ಹಿಸ್ಟೋರಿಕಲ್ ರಿಸರ್ಚ್ ವಿಲ್ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ನಮಗೆ ಕೆಲ ಡೌಟ್ಸ್ಗಳಿರ್ಬೋದು. ಹಿಸ್ಟ್ರಿಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳ ಬಗ್ಗೆ ಏನು ಆನ್ಸರ್ ಬಂದಿದೆ ಅದೇ ಆನ್ಸರ್ ಅಂತ ನಮಗೆ ಅನಿಸಿರ್ಬೋದು, ಅನಿಸದೇ ಇರಬಹುದು. ಇನ್ ಸಚ್ ಕೇಸ್ ವಿ ವುಡ್ ಲೈಕ್ ಟು ರಿಸರ್ಚ್ ಆನ್ ದ್ಯಾಟ್ ಮ್ಯಾಟರ್ಸ್. ಅದು ಯಾಕೆ ಹಾಗೆ ಅನ್ನೋದನ್ನು ನಾವು ನೋಡ್ಕೊಳ್ಳಿಕ್ಕೆ ಹೋಗ್ಬೋದು. ಅನ್ಆನ್ಸರ್ಡ್ ಕ್ವಶನ್ಸ್ಗೆ ಅನ್ನೋನ್ ವಿಷಯಗಳನ್ನು ಡಿಸ್ಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಬಿಕಾಸ್ ಪಾಸ್ಟ್ ಇವೆಂಟ್ಸು ಅಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನ ಪ್ರೆಸೆಂಟ್ ಘಟನಾವಳಿಗಳಿಗೆ ತುಲನೆ ಮಾಡೋದು. ಅದೇ ಈ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಇತಿಹಾಸವನ್ನು ನಾವು ತಿಳ್ಕೊಂಡಿರೋದಕ್ಕದು ಏನು ಅಂತಂದರೆ ಅಲ್ಲಿ ನಡೆದಿರ್ತಕ್ಕಂಥ ಹಲವಾರು ಏನು ಘಟನಾವಳಿಗಳಿವೆ, ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಒಳ್ಳೆಯ ಘಟನಾವಳಿಗಳು ನಮಗೆ ದಾರಿದೀಪವಾಗಬೇಕು, ಹೀಗೆ ನಾವು ಇರಬೇಕು ಅಂತೇಳಿ. ಕೆಟ್ಟ ಘಟನಾವಳಿಗಳು ನಮಗೆ ಹೀಗೆ ಇರಬಾರದು ಅನ್ನೋದನ್ನು ಗೈಡ್ ಮಾಡ್ತಾ ಹೋಗ್ತದೆ. ಸೊ ದಟ್ ಈಸ್ ವೈ ಹಿಸ್ಟ್ರಿ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಟು ಬಿಲ್ಡ್ ಅಪ್ ಅವರ್ ಫ್ಯೂಚರ್.
ಸೊ ಹಲವಾರು ಆ್ಯಕ್ಟಿವಿಟೀಸ್ಗಳು ನಡೆದಿರ್ತವೆ, ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸ್ಗಳು ನಡೆದಿರ್ತವೆ. ಅದನ್ನು ನಾವು ವಿಶ್ಲೇಷಣೆ ಮಾಡ್ತಕ್ಕಂಥ ಕೆಲಸವನ್ನು ಬಹುಶಃ ಈ ಇದರೊಳಗಡೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಫ್ರಾಮ್ ದ್ಯಾಟ್ ಆ್ಯಂಗಲ್ ಹಿಸ್ಟಾರಿಕಲ್ ರಿಸರ್ಚ್ ಈಸ್ ವೆರಿ ಇಂಪಾರ್ಟೆಂಟ್. Historical research can exhibit patterns that occurred in the past and over time, which can facilitate us see where we came from and what kinds of solutions we have used in the past. ಏನಾಗ್ತದೆ ಅಂದರೆ ಅದೆಷ್ಟೋ ಸಂದರ್ಭದಲ್ಲಿ ನಮಗೆ ಹಿಂದೆ ನಡೆದಿರ್ತಕ್ಕಂಥ ಯಾವುದೇ ವಿಚಾರಗಳು ಗೊತ್ತಿರೋದಿಲ್ಲ. ಒಬ್ಬ ಮನುಷ್ಯನ ಹುಟ್ಟಿನಿಂದ ಹಿಡಿದು ಅವನ ನಾಗರಿಕತೆಯ ಬೆಳವಣಿಗೆಗಳಿದೆಯಲ್ಲ, ಇತಿಹಾಸ, ಅದನ್ನು ನಾವು ತಿಳ್ಕೊಂಡಿರಬೇಕು. ಬಿಕಾಸ್ ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಈ ಉದಾಹರಣೆಗಾಗಿ ಇವತ್ತಿನ ನಮ್ಮ ಕೋವಿಡ್ ಏನು ನಡೀತಾ ಇದೆ, ಆ ಕೋವಿಡ್ಗೆ ಒಂದು ಸೊಲ್ಯೂಷನ್ಸನ್ನು ಅಥವಾ ಕಂಡುಹಿಡ್ಕೊಂಡ್ರೆ ಏನಾಗ್ತದೆ, ಕಂಡು ಹಿಡಿಯದೆ ಹೋದರೆ ಏನಾಗ್ತದೆ ಅನ್ನೋದನ್ನು ನಾವು 1920ರಲ್ಲಿ ಏನು ಪ್ಲೇಗ್ ಬಂದಿತ್ತು ಅಂತ ಕರಿತೀವಿ, ಸರಿಯಾಗಿ 100 ವರ್ಷಗಳ ಹಿಂದೆ. ಬಹುಶಃ ಇತಿಹಾಸದ ನಮಗೆ ಬಹುತೇಕ ಜನರಿಗೆ ಇತಿಹಾಸ ಓದದೇ ಹೋದರೆ ಅದು ಗೊತ್ತೇ ಆಗೋದಿಲ್ಲ. ಇತಿಹಾಸದ ಬಗ್ಗೆ ಒಂದು ರಿಸರ್ಚ್ ಮಾಡದೆ ಹೋದರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಯಾಕೆಂತಂದರೆ ನಾವು ಏನು ಮಾಡ್ತಾ ಇರ್ತೇವೆ, ಬೇರೆ ಬೇರೆ ವಿಷಯಗಳನ್ನು ಕಲಿತಾ ಇರ್ತೇವೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದಿಲ್ಲ. ಫ್ರಮ್ ದ್ಯಾಟ್ ಆ್ಯಂಗಲ್ ಇಫ್ ಯು ಸಿ ದಿಸ್ ಹಿಸ್ಟಾರಿಕಲ್ ಮೆಥಡ್ ಏನು ಮಾಡ್ತದೆ, ನಮಗೆ ಕೆಲ ಸ್ಪಷ್ಟತೆಗಳನ್ನು ಕೊಡ್ತೇವೆ. ಪ್ರತಿಯೊಂದು ವಿಷಯಗಳಿಗೂ ಸಂಬಂಧಪಟ್ಟಂತೆ, ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಒಂದು ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಸಾಮಾಜಿಕ ಏನು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ನಮ್ಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರ್ಬೋದು. ಇದೆಲ್ಲ ಇತಿಹಾಸದಲ್ಲಿ ಸೇರ್ಕೊಂಡಿರ್ತಕ್ಕಂಥ ವಿಚಾರಗಳು, ಹಲವಾರು ವಿಚಾರಗಳು ನಮಗಿಂದು ದಾರಿದೀಪವಾಗತಕ್ಕಂಥದ್ದು ಇರ್ಬೋದು. ಅದನ್ನು ನಾವು ಈಗಿನ ಪರಿಸ್ಥಿತಿಯಲ್ಲಿ ತಿಳ್ಕೊಳ್ಳದೆ ಹೋದರೆ ಬಹುಶಃ ಅದು ಸಾಕಷ್ಟು ಅಂದರೆ ಆ ನಡೆದಿರ್ತ ಘಟನೆ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ, ನಮಗೆ ನಮ್ಮ ಜೀವನದ ಅನುಭವಗಳು ಮುಂದಿನ ದಾರಿದೀಪ ಅಂತ ಕರಿತೇವೆ. ಹಾಗೆ ಇದೆಲ್ಲ ಇತಿಹಾಸದಲ್ಲಿ ನಡೀತಕ್ಕಂಥ ಘಟನಾವಳಿಗಳು, ಅನುಭವಗಳು. ಸೊ ವಿ ಶುಡ್ ಸ್ಟಡಿ ಅಬೌಟ್ ಇಟ್, ವಿ ಶುಡ್ ರಿಸರ್ಚ್ ಅಬೌಟ್ ಇಟ್, ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಇಟ್. ಸೊ ಫ್ರಾಮ್ ದ್ಯಾಟ್ ಆ್ಯಂಗಲ್ historical method will help you. We usually will notice that what we do today is expressed rooted in the past. Historical research involves the process of collecting and reading the research material collected and writing the document from the data collected. ಏನಾಗ್ತದೆ ಅಂದರೆ, ಎಲ್ಲ ಹೇಳಿದಾಗೆ ಮನುಷ್ಯ ಇಂದು ಇಷ್ಟೊಂದು ನಾಗರಿಕನಾಗಿ ಬದುಕ್ತಾ ಇದ್ದೇನೆ ಅಂದರೆ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಟುಡೇಸ್ ಡೆವಲಪ್ಮೆಂಟ್. ಇದು ಒಂದು ಪ್ರೊಲಾಂಗ್ ಆಗಿರ್ತಕ್ಕಂಥ, ಸುದೀರ್ಘವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಇವತ್ತು ಮನುಷ್ಯ ಇಷ್ಟೊಂದು ಸಿವಿಲೈಸ್ಡ್ ಆಗಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ಸೊ ಅದರಿಂದ ಈ ಎಲ್ಲ ಬೆಳವಣಿಗೆಗಳ ಒಂದು ಚಿತ್ರಣವನ್ನು ನಮ್ಮ ಮುಂದೆ ತರಬೇಕು ಅಂದರೆ ಇತಿಹಾಸದಲ್ಲಿ ಸಾಕಷ್ಟು ಸಂಶೋಧನೆಗಳು ಆಗಬೇಕಾಗ್ತದೆ. ಇವತ್ತು ಇತಿಹಾಸದಾಗ ಹಲವಾರು ಘಟನೆಗಳ ಬಗ್ಗೆ ಸಂಶೋಧನೆಗಳಾಗ್ತಾ ಇವೆ. ಯಾಕೆ, ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದ್ರೆ, ಒಂದು ಪ್ರದೇಶದಲ್ಲಿ ಇಷ್ಟೊಂದು ಒಂದು ಫಲವಳಿಕೆಗಳು ಯಾಕಿವೆ ಅನ್ನೋದನ್ನು ಹುಡುಕ್ತಾ ಹೋದಾಗ ದೆನ್ ಯು ವಿಲ್ ಕಮ್ ಔಟ್ ವಿತ್ ದಿ ನ್ಯೂ ಐಡಿಯಾಸ್ ಆ್ಯಂಡ್ ಸಮ್ ನ್ಯೂ ಥಿಂಗ್ಸ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಗೈಡ್ ಯು. ಹೀಗಾಗಿತ್ತ ಅನ್ನೋದನ್ನು ನಮಗೆ ಹೇಳ್ಕೊಡ್ತಾ ಇರ್ತದೆ. So from that angle, historical method is very useful, and definitely we supposed to understand that things very carefully. And after this particular method, we are going to discuss about experimental research. This is the most important type of research, and we usually do in the managed, controlled systems. Science ನಲ್ಲಿ ಅತಿ ಹೆಚ್ಚು ಮಾಡ್ತಾರೆ ಇದನ್ನು, ಬಿಕಾಸ್ ಸೋಷಿಯಲ್ ಇದರೊಳಗಡೆ ಕಡಿಮೆ ಆದರೂ ಕೂಡ ಇಟ್ ಈಸ್ ಕಾಮನ್ಲಿ ಇನ್ ಸೈನ್ಸ್ ಸಚ್ ಆಸ್ ಸೋಷಿಯಾಲಜಿ, ಸೈಕಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಆ್ಯಂಡ್ ಅಫ್ಕೋರ್ಸ್ ಇವನ್ ಇನ್ ದಿ ಎಕಾನಮಿಕ್ಸ್. ಸೊ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆರಿಮೆಂಟ್ ದಿ ಥಿಂಗ್ಸ್. ನಾವು ಹಲವಾರು ಸಿದ್ಧಾಂತಗಳನ್ನು ಓದಿರ್ತೇವೆ ಅಥವಾ ತಿಳ್ಕೊಂಡಿರ್ತೇವೆ. ಆ ಸಿದ್ಧಾಂತಗಳನ್ನು ಹೌದು ಅಲ್ವೋ ಅನ್ನೋದನ್ನು ನೋಡುವಂಥ ಕೆಲಸವೇ ಎಕ್ಸ್ಪೆರಿಮೆಂಟ್ಸ್. ಯಾಕಂದರೆ ಯಾವುದನ್ನು ಕೂಡ ಎಕ್ಸ್ಪೆರಿಮೆಂಟ್ ಮಾಡದೇ ನಾವು ಸಂಪೂರ್ಣವಾಗಿ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್ ಟು ಅಗ್ರಿ ವಿತ್ ದಿ ಸಮ್ ರಿಸರ್ಚಸ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ರಿಸರ್ಚ್ ನಮಗೆ ಎಕ್ಸ್ಪೆರಿಮೆಂಟರ್ಗೆ ಅವಕಾಶ ಮಾಡಿ ಕೊಡ್ತಾ ಇದೆ. ಅದಕ್ಕಾಗಿ ಅದು ಹೆಚ್ಚು ಕಂಟ್ರೋಲ್ಡ್ ಅಂತ ನಾಕೆ ಹೇಳೋದಂದರೆ, ಈಗ ಸೈನ್ಸ್ನಲ್ಲಿ H2O ಅಂದ ಕೂಡಲೇ ನಮಗೆ ನೀರು ಅಂತ ಕರೀತಾರೆ. ಅದು ಇಂತಿಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಇರಬೇಕು, ಇಂತಿಷ್ಟು ಪ್ರಮಾಣದಲ್ಲಿ ಹೈಡ್ರೋಜನ್, ಇದೆಲ್ಲವನ್ನು ಸೇರಿಸಿದಾಗ ನೀರಾಗ್ತದೆ ಅನ್ನೋದು ಅಲ್ಲಿಯ ಸಿದ್ಧಾಂತಗಳು. ಸೊ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ. ಸೊ ದಟ್ ಈಸ್ ಪಾಸಿಬಲ್. ಹಾಗೆ ಹಲವಾರು ಹೊಸ ಇದನ್ನು ಕಂಡುಕೊಂಡಾಗ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತದೆ. ಸೊ ಫ್ರಮ್ ದ್ಯಾಟ್ ಆ್ಯಂಗಲ್ ಇನ್ ಎವ್ರಿ ರೆಸ್ಪೆಕ್ಟ್, ಅಫ್ಕೋರ್ಸ್ ಇನ್ ಎಕಾನಮಿಕ್ಸಲ್ಲೂ ಕೂಡ ನಾನು ಈಗಾಗಲೇ ಹಲವಾರು ಸಿದ್ಧಾಂತಗಳನ್ನು ನಿಮಗೆ ರೆಫರ್ ಮಾಡಿದ್ದೇನೆ. ಆ ಸಿದ್ಧಾಂತಗಳದಕ್ಕೆಲ್ಲ ಅವಕಾಶಗಳನ್ನು ಮಾಡಿ ಕೊಡುತ್ತದೆ. It is a collection of research designs which uses manipulation and controlled testing to understand fundamental process.
ಸೊ ಏನು ನಾವು ವಿಷಯವನ್ನು ಕಂಡುಕೊಂಡಿರ್ತೇವೆ ಅದನ್ನು ಟೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳು 100% ಟೆಸ್ಟಿಂಗ್ ಇದೆ. ಇಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ನಾವು ಅಬ್ಸರ್ವೇಷನ್ಸ್ ಇದೆ ಅದರೊಳಗಡೆ ನಾವು ವಿ ಆರ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಸಮ್ ವರ್ಡ್ಸ್, ವಿ ಆರ್ ಎಕ್ಸ್ಪ್ರೆಸಿಂಗ್ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ. ಐ ಮೀನ್ ಇನ್ ಕ್ವಾಂಟಿಟಿ ಇನ್ ದ ಸೆನ್ಸ್ ಅಂಕೆ ಸಂಖ್ಯೆಗಳ ಮೂಲಕ ನಿಖರವಾಗಿ ನಾವು ಹೇಳಲಿಕ್ಕೆ ಇಲ್ಲಿ ಅವಕಾಶ ಇದೆ. ಆ್ಯಂಡ್ ದಟ್ ಈಸ್ ಗೋಯಿಂಗ್ ಟು ಬಿ ಟ್ರೂ ಎವ್ರಿವೇರ್. So usually one or more variables are manipulated to establish their effect on a dependent variable. See, there are two. Of course, I don't want to explain much about the dependent and independent variables. Dependent variables definitely is is subject to the some influence of the independent variable. That is always there. So in such case, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಬದಲಾವಣೆ ವೇರಿಯೇಬಲ್ ಅಂತಂದು ಇಟ್ಕೊಳ್ಳೋಣ, ಯಾಕಂದರೆ ನಿಮಗೆ ಚಲಕಗಳು ಅಂತ ಕರೀತಾರೆ ಅವರು. ಸೊ ಈ ಚಲಕದಲ್ಲಿ ಬದಲಾವಣೆಗಳಾಯಿತು ಅಂತಂದರೆ ಆ ಚಲಕದಿಂದ ಎಷ್ಟು ಬೇರೆ ಚಲಕಗಳ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪರಿಣಾಮಗಳನ್ನು, ಇಫ್ ದರ್ ಈಸ್ ಎ ಚೇಂಜ್ ಇನ್ ಒನ್ ವೇರಿಯೇಬಲ್ಸ್, ದೆನ್ ಐ ವಿಲ್ ಲೈಕ್ ಟು ಗಿವ್ ದ ಎಕ್ಸಾಂಪಲ್ ಆಫ್ law of variable proportions in the in our production theory. ಸಾಮಾನ್ಯವಾಗಿ ಒಂದು ಕೃಷಿಯನ್ನು ನಾವು ಉದಾಹರಣೆಗೆ ತೆಗೆದುಕೊಂಡಾಗ, 1 ಹೆಕ್ಟರ್ ಭೂಮಿಯನ್ನು ತಗೊಂಡಾಗ 1 ಹೆಕ್ಟರ್ ಭೂಮಿಯಲ್ಲಿ ಬೇರೆ ಬೇರೆ ಫ್ಯಾಕ್ಟರಿಗಳ ಉಪಯೋಗಿಸೋದ್ರ ಮೂಲಕ ನಾವು ಕೃಷಿಯನ್ನು ಮಾಡ್ತೇವೆ. ಲ್ಯಾಂಡ್ ಅಂತೂ ಭೂಮಿ ಆಯಿತು, ಲೇಬರ್ ಆ್ಯಂಡ್ ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ಸ್ ಅಂದ್ಕೊಳ್ಳಿ. ಆರ್ಗನೈಸೇಷನ್ ಒಬ್ಬ ಕೃಷಿಕ ಇಲ್ಲಿ ಮಾಡ್ತಾ ಇರ್ತಾನೆ, ಹೇಗೆ ಯಾವುದನ್ನು ತರಬೇಕು, ಯಾವ ಬೀಜವನ್ನು ತರಬೇಕು, ಎಷ್ಟೊತ್ತಿಗೆ ಬಿತ್ತಬೇಕು, ಏನು ಅದಕ್ಕೆ ಔಷಧಿ ಹೊಡಿಬೇಕು, ಇದೆಲ್ಲ ಆರ್ಗನೈಸೇಷನ್ ಪಾರ್ಟಲ್ಲಿ ಬರ್ತಕ್ಕಂಥ ವಿಷಯಗಳಿರ್ತದೆ. ಸೊ ಇನ್ ಅಡಿಷನ್ ಟು ದ್ಯಾಟ್, ಅಫ್ಕೋರ್ಸ್ ಅಗ್ರಿಕಲ್ಚರ್ ಫಾರ್ಮರ್ ಇಟ್ ಸೆಲ್ಫ್ ಈಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ದಟ್ ಆಲ್ ಥಿಂಗ್ಸ್. ಸೊ ಇಲ್ಲಿ ಆರ್ಗನೈಸೇಷನ್ಸು ಮತ್ತು ಏನು ಹೇಳ್ತೇವೆ, ಲೇಬರ್ ಈಸ್ ನಾಟ್ ಡಿಫ್ರೆಂಟ್, ದೇ ಆರ್ ಕಮಿಂಗ್ ಟುಗೆದರ್. ಸೊ ಇಲ್ಲಿ ಇಂತಿಷ್ಟು ಟೈಮನ್ನು ಕೊಡ್ತಕ್ಕಂಥದ್ದು. ಇದರ ಹೊರತುಪಡಿಸಿ ನಮಗಿರ್ತಕ್ಕಂಥದ್ದು ಲ್ಯಾಂಡ್ ಇತ್ತು, ಲೇಬರ್ ಇದೆ, ಕ್ಯಾಪಿಟಲ್ ಅಂದರೆ ನಾವಿಲ್ಲಿ ವಿಶೇಷವಾಗಿ ಉಪಯೋಗಿಸ್ತಕ್ಕಂಥದ್ದು ಬೇರೆ ಬೇರೆ ರೀತಿಯ ಕೆಮಿಕಲ್ ಫರ್ಟಿಲೈಸರ್ಸ್ ಇರ್ಬೋದು, ಫ್ಲೋ ಮಾಡಲಿಕ್ಕೆ ಟ್ರ್ಯಾಕ್ಟರ್ ಇರ್ಬೋದು, ಫ್ಲೋ ಮಾಡಲಿಕ್ಕೆ ಕಬ್ಬಿಣದ ನೇಗಿಲುಗಳಿರ್ಬೋದು, ಅಥವಾ ಹೀಗೆ ದಿಸ್ ಆರ್ ದ ಥಿಂಗ್ಸ್, ಹಾರ್ವೆಸ್ಟಿಂಗ್ ಮಿಷನ್ ಇರ್ಬೋದು, ದಿಸ್ ಆರ್ ಗೋಯಿಂಗ್ ಟು ಬಿ ದಿ ಕ್ಯಾಪಿಟಲ್ ದೇರ್. ಸೊ ಇವಾಗ ಆ ಭೂಮಿಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ನಿರಂತರವಾಗಿ, ಉದಾಹರಣೆಗೆ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕದೇ ಹೋದರೆ ಒಂದು ಭೂಮಿಯಲ್ಲಿ ಎಷ್ಟು ಉತ್ಪಾದನೆ ಬರ್ತದೆ ಅನ್ನೋತಕ್ಕಂಥದ್ದು ಒಂದು. ಈಗ ನೋಡಬೇಕಾದ್ರೆ ವಿಚ್ ಒನ್ ಈಸ್ ಗೋಯಿಂಗ್ ಟು ಬಿ ದಿ ವೇರಿಯಬಲ್. ಯಾಕೆಂದರೆ ನಾವು ಶಾರ್ಟಲ್ಲಿ ಲಾಂಗ್ ರನ್ನಲ್ಲಿ ಬಳೋದಿಲ್ಲ, ಶಾರ್ಟ್ ರನ್ನಲ್ಲಿ ಯಾವುದನ್ನು ವೇರಿಯಬಲ್ ಆಗಿ ಇಟ್ಕೋಬೇಕು. ನಾವು ಲೇಬರ್ನ ವೇರಿಯಬಲ್ ಆಗಿರಬೇಕಾ, ಅಥವಾ ಆರ್ಗನೈಸೇಷನ್ ವೇರಿಯಬಲ್ ಆಗಿರಬೇಕಾ, ಅಥವಾ ಅದರ್ವೈಸ್ ಮೆಕ್ಯಾನಿಸಮ್ ಏನು ಹೇಳ್ತೀರಾ, ಟ್ರ್ಯಾಕ್ಟರ್ ಉಪಯೋಗಿಸೋದು ನಾ ಹೇಳಿದ್ನಲ್ಲ, ಕ್ಯಾಪಿಟಲ್ ವೇರಿಯಬಲ್ ಆಗಿರ್ಬೇಕು. ಸೊ ಐ ಕೀಪ್ ಒನ್ ಪರ್ಟಿಕ್ಯುಲರ್ ಫ್ಯಾಕ್ಟರ್ ಆಸ್ ದ ವೇರಿಯಬಲ್ ಆ್ಯಂಡ್ ರೆಸ್ಟ್ ಆಫ್ ಆಲ್ ಕಾನ್ಸ್ಟೆಂಟ್. ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥದ್ದು ನಿರಂತರವಾಗಿ. ನಾನು ಸಾಮಾನ್ಯವಾಗಿ ವೇರಿಯಬಲ್ಗಳಲ್ಲಿ ಬರ್ತಕ್ಕಂಥ ಕ್ಯಾಪಿಟಲಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಗೊಬ್ಬರಗಳನ್ನು, ಮಿಷನ್ಗಳನ್ನು ಇಟ್ಕೊಂಡಿದ್ದೇವೆ ಅಂತ ಕೂಡ ಉಪಯೋಗಿಸಿದಾಗ ಉತ್ಪಾದನೆಯಲ್ಲಿ ಹೆಚ್ಚಳವಾಗ್ತದೆ ಅಂತ ಒಂದಷ್ಟು ವಾದಗಳಿರ್ತವೆ. ಮತ್ತೊಬ್ಬರು ಹೇಳ್ತಾರೆ ಉತ್ಪಾದನೆಯಲ್ಲಿ ಹೆಚ್ಚಳವಾಗ್ತದೆ ಮೊದಲನೆಯ ಹಂತದಲ್ಲಿ, ಮತ್ತೆ ಅದು ಇಳಿಮುಖಕ್ಕೆ ತಿರುಗುತ್ತದೆ ಅಂತ. ಸೊ ದಿಸ್ ಇಸ್ ದ ಟೈಪ್ ಆಫ್ ವಾದಗಳು ಸಾಕಷ್ಟು ಇರ್ತದೆ. ಆವಾಗ ಐ ವುಡ್ ಲೈಕ್ ಟು ಎಕ್ಸ್ಪೆರಿಮೆಂಟ್ ಇನ್ ದ ರಿಯಲ್ ವರ್ಲ್ಡ್. ವಾಸ್ತವಿಕ ಜಗತ್ತಿನೆಲ್ಲ ಏನು ಮಾಡ್ತಾನೆ, ಐ ಆಮ್ ಗೋಯಿಂಗ್ ಟು ಎಕ್ಸ್ಪೆರಿಮೆಂಟ್ ದ್ಯಾಟ್ ಆ್ಯಂಡ್ ಟ್ರೈ ಟು ಗೆಟ್ ದಿ ಆನ್ಸರ್. ಒಂದು ಪೀಸ್ ಆಫ್ ಭೂಮಿಯಲ್ಲಿ ಸಾಮಾನ್ಯವಾಗಿ ಈ ಥರದ ಪ್ರಯತ್ನಗಳನ್ನು ನಾವು ಮಾಡಿದಾಗ, ವೆದರ್ ದೆರ್ ಈಸ್ ಇನ್ಕ್ರೀಸ್ ಇನ್ ದಿ ಪ್ರೊಡಕ್ಷನ್ಸ್ ಆರ್ ವೆದರ್ ಈಸ್ ಡಿಮಿನಿಷಿಂಗ್ ಇನ್ ದಿ ಪ್ರೊಡಕ್ಷನ್ಸ್ ಆ್ಯಂಡ್ ವೆದರ್ ದೆರ್ ಈಸ್ ನೆಗೆಟಿವ್ಸ್ ಇನ್ ದಿ ಪ್ರೊಡಕ್ಷನ್ಸ್. ಸೊ if I change a particular factor, the impact is going to be, but what type of impact there will be? This is the questions. ಸೊ ಅದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ಮಾಡ್ಬೋದು. ನಾನು ಅರ್ಥಶಾಸ್ತ್ರದ ಒಂದು ಸಿದ್ಧಾಂತವನ್ನು ತಗೊಂಡು ಮಾತಾಡ್ತಾ ಇದ್ದೀನಿ. ಸೊ ಅರ್ಥಶಾಸ್ತ್ರದ ಸಿದ್ಧಾಂತವನ್ನು ಕೂಡ ನಾವು ಎಕ್ಸ್ಪೆರಿಮೆಂಟ್ಸಿಗೆ ಒಳಗೊಳಿಸಲಿಕ್ಕೆ, ಇಟ್ ಈಸ್ ನಾಟ್ 100% ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್, ಬಟ್ ಡೆಫಿನೆಟ್ಲಿ 75 to 80% ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್, ಬಿಕಾಸ್ ಲಿಟಲ್ ಹ್ಯೂಮನ್ ಎಲಿಮೆಂಟ್ ಇಸ್ ಆಲ್ಸೋ ದೇ ಇರುವುದರಿಂದ, ಸ್ವಲ್ಪ ಪ್ರಮಾಣದಲ್ಲಿ ಇರುವುದರಿಂದ, ಫ್ರಮ್ ದ್ಯಾಟ್ ಆ್ಯಂಗಲ್ ಇಫ್ ಯು ಸೇ ದ್ಯಾಟ್ ಇಟ್ ಈಸ್ ಹೈಡ್ರೋಜನ್ ವಾಟರ್ ಆಕ್ಸಿಜನ್ ಹೈಡ್ರೋಜನ್ ಸೇರಿದಾಗ ವಾಟರ್ ಆಗ್ತದೆ ಅನ್ನೋಷ್ಟರ ಮಟ್ಟಿಗೆ ವಿ ಮೇ ನಾಟ್ ಏಬಲ್ ಟು ಸೇ, ಬಟ್ ಡೆಫಿನೆಟ್ಲಿ ದಟ್ ರಿಸಲ್ಟ್ಸ್. ಸಾಮಾನ್ಯವಾಗಿ ನಿರಂತರವಾಗಿ ಒಂದು ಪೀಸ್ ಆಫ್ ಭೂಮಿಯನ್ನು ನಾವು ಒಂದು ಫ್ಯಾಕ್ಟ್ರನ್ನ ಚೇಂಜ್ ಮಾಡ್ತಾ ಹೋಗಿ ನೋಡಿದಾಗ ಉತ್ಪಾದನೆ ಏನಾಗ್ತದೆ, ಮೊದಲು ಏರ್ತದೆ, ಆನಂತರ ಇಳಿತದೆ, ಆನಂತರ ನೆಗೆಟಿವ್ಗೆ ಟರ್ನ್ ಆಗ್ತದೆ ಅನ್ನೋದನ್ನು ಕಂಡುಕೊಳ್ಳಲಾಗಿದೆ. ಸೊ ಫ್ರಮ್ ದ್ಯಾಟ್ ಆ್ಯಂಗಲ್ the research, this type of experimental research is always having its own important. Usually one or more variables are manipulated to establish their effect on depending. ಈಗ ಹೇಳಿದಾಗೆ ನಾವೇನು ಮಾಡ್ತೇವೆ, ಒಂದು ಬದಲಾವಣೆ ಆಗ್ತದೆ ಅಂತ ಇಟ್ಕೊಳ್ತೇವೆ, ಮತ್ತೆಲ್ಲ ನಿರಂತರವಾಗಿ ಸ್ಟೇ ಆಗಿ ಇರುತ್ತವೆ ಅಂತ ಹೇಳಿಬಿಟ್ಟು ಯೋಚನೆಯನ್ನು ಮಾಡುತ್ತೇವೆ. ದಿಸ್ ಇಸ್ ಫಾರ್ ದಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಇವನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಇಸ್ ಮೇನ್ಲಿ ಯೂಸ್ಡ್ ವೆನ್ there is time priority in a causal relation. ಕಾಸ್ ಪ್ರಿಸೀಡ್ಸ್ ಇಫೆಕ್ಟ್. ಸಾಮಾನ್ಯವಾಗಿ ಯಾವುದೇ ಒಂದು
ಪರಿಣಾಮದ ಹಿಂದೆ ನಿಖರವಾಗಿರ್ತಕ್ಕಂಥ ಒಂದು ಕಾರಣ ಇರ್ತದೆ. ಸೊ ದಟ್ ಇಸ್ ವೈ ರಿಸರ್ಚ್ ಇಸ್ ಆಲ್ವೇಸ್ ಟ್ರೈಂಗ್ ಟು ಎಸ್ಟಾಬ್ಲಿಷ್ ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಬಿಕಾಸ್ ಒಂದು ಘಟನಾವಳಿ ನಡೀಬೇಕು ಅಂದರೆ ದರ್ ಶುಡ್ ಬಿ ಸಮ್ ರೀಸನ್ಸ್ ಫಾರ್ ದ್ಯಾಟ್. ಸೊ ದಟ್ ಈಸ್ ವಾಟ್ ದಿ ಇಂಪಾರ್ಟೆಂಟ್ ಥಿಂಗ್ಸ್. ಅದನ್ನು ನಾವು ಕಂಡುಹಿಡಿತೇವೆ. ಆನಂತರ ಘಟನಾವಳಿಗಳನ್ನು ಕಡಿಮೆ ಮಾಡ್ಕೊಳ್ಬೇಕು, ಹೆಚ್ಚು ಮಾಡಬೇಕು. ಯಾಕೆಂದರೆ ಒಳ್ಳೆಯದಾದರೆ ಹೆಚ್ಚು ಮಾಡಬೇಕಾಗ್ತದೆ, ಕೆಟ್ಟದಾದರೆ ಕಡಿಮೆ ಮಾಡಬೇಕಾಗ್ತದೆ. ಸೊ ದಟ್ ಈಸ್ ವೈ ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್ ಇಸ್ ಆಲ್ವೇಸ್ ದೇ. ದರ್ ಇಸ್ ಯೂನಿಫಾರ್ಮಿಟಿ ಇನ್ ಎ ಕ್ಯಾಶುವಲ್ ರಿಲೇಷನ್ಶಿಪ್. ಕಾಸ್ ವಿಲ್ ಆಲ್ವೇಸ್ ಲೀಡ್ ಟು ಎ ಸೇಮ್ ಇಫೆಕ್ಟ್. ಅದನ್ನು ನೋಡ್ಕೊಳ್ಬೇಕು ನಾವು. ಯಾಕೆಂದರೆ ನಿರಂತರವಾಗಿ ಇಲ್ಲಿ ನಾವು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸನ್ನು ತಗೊಂಡ್ರು ಕೂಡ ನಿರಂತರವಾಗಿ ಗೊಬ್ಬರವನ್ನು ಅಥವಾ ಮತ್ತೇನೋ ಈ ಥರದ ಮಿಷನರಿಗಳನ್ನು ಉಪಯೋಗಿಸಿದಾಗ ಉತ್ಪಾದನೆ ಹೆಚ್ಚಾಗ್ತಾ ಹೋಗ್ತದಾ? ದಟ್ ಇಸ್ ಫಾರ್ ದಿ ಇಫೆಕ್ಟ್. ಕಾಸ್ ಇಸ್ ದಿಸ್ ವೇರಿಯಬಲ್. ಸೊ ಎಷ್ಟರ ಮಟ್ಟಿಗೆ ಅದರ ಪರಿಣಾಮ ಇದೆ ಆಗಿದ್ರೆ ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿ ಕೋರಿಲೇಷನ್ ಇಸ್ ಗ್ರೇಟ್. ಅದನ್ನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಇಸ್ ಇಂಪಾರ್ಟೆಂಟ್ ಟು ಸೊಸೈಟಿ ಆಸ್ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ಅವರ್ ಡೈಲಿ ಲೈಫ್ಸ್. ಸಾಮಾನ್ಯವಾಗಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಮಾಡಿದಾಗ ನಮಗೇನಾಗ್ತದೆ, ಹೊಸ ಹೊಸ ವಿಷಯಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಅವಕಾಶ ಆಗೋದರಿಂದ ಒಂದು ಸಮಾಜದ ಅಭಿವೃದ್ಧಿಯು ಕೂಡ ಇದರಿಂದ ಸಾಧ್ಯ ಆಗ್ತದೆ. ಸೊ ಫ್ರಮ್ ದ್ಯಾಟ್ ಆ್ಯಂಗಲ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಫ್ರಮ್ society's point of view, researchers' point of view, and every respects. ನಾವು ಸಾಮಾನ್ಯವಾಗಿ ನಮ್ಮ ಕೆಲಸಗಳನ್ನು ದಿನನಿತ್ಯದ ಎಲ್ಲ ಕೆಲಸಗಳನ್ನು ನಾವು ಇದು ಸರಿ ಇದು ತಪ್ಪು ಅಂತೇಳಿ ನಿರ್ಧರಿಸುವಕ್ಕಿಂತ ಮುಂಚೆ ಬಹುಶಃ ಎಕ್ಸ್ಪೆರಿಮೆಂಟ್ಗೆ ಅವಕಾಶ ಮಾಡಿ ಕೊಡುವಂಥ ಪರಿಸ್ಥಿತಿ ಬಂದರೆ ಇಟ್ ವಿಲ್ ಬಿ ವೆರಿ ಗುಡ್ ಥಿಂಗ್ಸ್. ಸೊ ಫ್ರಾಮ್ ದ್ಯಾಟ್ ಆ್ಯಂಗಲ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಯಾಕಂದರೆ ಇಟ್ಸ್ ಅ ಟೈಮ್ ಟೆಸ್ಟಿಂಗ್ ಅಂತ ನಾವು ಕರಿತೇವೆ. ಎಷ್ಟು ವರ್ಷಗಳ ಕಾಲ ಕೂಡ ನಿಮ್ಮ ವಿಷಯಗಳು ನೀವೇನು ರಿಸರ್ಚ್ ಮಾಡಿರೋದು ಉಳಿಬೇಕಂದ್ರೆ ಇಟ್ ಶುಡ್ ಬಿ ಎಕ್ಸ್ಪೆರಿಮೆಂಟೆಡ್. ಸೊ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ವಿಲ್ ಹೆಲ್ಪ್ ಯು ಎ ಲಾಟ್ ಇನ್ ಅರೈವಿಂಗ್ ಎಟ್ ಎ ಸೈಂಟಿಫಿಕ್ ರಿಸಲ್ಟ್ಸ್. ಇಲ್ಲದೆ ಹೋದರೆ ನಾವು ಅಂದುಕೊಂಡಷ್ಟು ಒಳ್ಳೆಯ ರಿಸಲ್ಟನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಫ್ರಮ್ ದ್ಯಾಟ್ ಆ್ಯಂಗಲ್ ಎಕ್ಸ್ಪೆರಿಮೆಂಟ್ ರಿಸರ್ಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಆಫ್ಟರ್ ದ್ಯಾಟ್ ದೆರ್ ಆರ್ ಸಮ್ ಅದರ್ ಟೈಪ್ ಆಫ್ ರಿಸರ್ಚ್ ಆಲ್ಸೋ. ಅದನ್ನು ಬ್ರೀಫಾಗಿ ನಾವು ನೋಡ್ತಾ ಹೋಗೋಣ. ಇಟ್ ಈಸ್ ದ ಇಂಪಾರ್ಟೆಂಟ್ ಒನ್ ಟೈಮ್ ರಿಸರ್ಚ್. ಇದು ಕೆಲವೊಮ್ಮೆ ತುಂಬ ಡಿಟೇಲ್ ಆಗಿರ್ತಕ್ಕಂಥ ರಿಸರ್ಚ್ ಏನಿರಲ್ಲ. ರಿಸರ್ಚ್ ಕನ್ಫೈನ್ ಟು ಎ ಸಿಂಗಲ್ ಟೈಮ್ ಪೀರಿಯಡ್. ಒಂದು ನಿಖರವಾಗಿರ್ತಕ್ಕಂಥ ಟೈಮ್ ಪೀರಿಯಡನ್ನು ನಾವು ಇಟ್ಕೊಂಡಿರ್ತೇವೆ ಎಷ್ಟೋ ಸಂದರ್ಭದಲ್ಲಿ. ಅದನ್ನು ಗಮನಿಸಿಕೊಂಡು ಮಾಡ್ತಕ್ಕಂಥ ರಿಸರ್ಚ್ ಇರ್ತದೆ. ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ದ ಬಿಗ್ಗೆಸ್ಟ್ changes ಆಗ್ತದೆ ಅಂತಲ್ಲ, ಬಟ್ ಯು ಕ್ಯಾನ್ ಹ್ಯಾವ್ ಸಮಥಿಂಗ್ ಅದರ್ ದನ್ ದ್ಯಾಟ್. ಆ್ಯಂಡ್ ದ ಸೆಕೆಂಡ್ ಒನ್ ದಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಹಿಯರ್ ಈಸ್ ದಿ ಲಾಂಗಿಟ್ಯೂಡಿನಲ್ ರಿಸರ್ಚ್ ಕ್ಯಾರಿಡ್ ಆನ್ ಓವರಾಲ್ ಸೆವೆರಲ್ ಟೈಮ್ ಪೀರಿಯಡ್ಸ್. ಮೊದಲನೇದು ಒನ್ ಟೈಮ್ ಪೀರಿಯಡ್ಸ್ ಅಂದರೆ, ಎರಡನೇದು ಹಲವಾರು ಪೀರಿಯಡ್ಗಳನ್ನು ಬ್ರೇಕಪ್ ಮಾಡ್ಕೊಂಡ್ಬಿಟ್ಟು ನಾವು ಸ್ಟಡಿ ಮಾಡ್ತಾ ಹೋಗ್ತೇವೆ. ಬಿಕಾಸ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ that we have to think about. Research carried on overall several time periods. And the next one is diagnostic research. It is also called clinical research, which aims at identifying the cause of a problem, frequency with which it occurs, and possible solution for it. ಇದು ನಾನು ಸ್ವಲ್ಪ ವಿವರಣೆಯನ್ನು ಬಹುಶಃ ಕೊಡಬೇಕು ಅಂತ ನನಗೆ ಅನಿಸ್ತದೆ. ಬಿಕಾಸ್ ಯೂಸ್ವಲಿ ಈ ಥರ ರಿಸರ್ಚನ್ನು ನಿಮಗೆ ನೀವು ಡಾಕ್ಟ್ರ್ ಹತ್ರ ಹೋದಾಗ that things happens. The diagnose ಅದಕ್ಕೆ that is clinical type of thing research ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ವೆನ್ ವಿ ಅಪ್ರೋಚ್ ಎ ಡಾಕ್ಟರ್, ಯಾರು ಕೂಡ ಔಷಧಿಯನ್ನು ಕಣ್ಮುಚ್ಚನ್ನು ಕೊಡಲ್ಲ. ವೆನ್ ಯು ಅಪ್ರೋಚ್ ಇಟ್ ಸಿಂಪಲಿ ಸ್ಟೆಥೋಸ್ಕೋಪ್ ಇಟ್ಬಿಟ್ಟು ಎಸ್ ಐ ವಿಲ್ ಗಿವ್ ಯು ಇದು ಮೆಡಿಷನ್ ಅಂತ ಹೇಳಲ್ಲ. ಅದು ಇವತ್ತಿನ ಪರಿಸ್ಥಿತಿಯಲ್ಲಂತೂ ಸಾಧ್ಯನೇ ಇಲ್ಲ. ಬಿಕಾಸ್ ಇವತ್ತಿನ ಇನ್ ದಿ ಸೆನ್ಸ್ ನಾಟ್ ದಿ ಕೋವಿಡ್ ಸೆನ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ದಿ ಪ್ರೆಸೆಂಟ್ ಕಂಡೀಷನ್ಸ್. ಅಂದರೆ ಈಗಿನ ಬೆಳವಣಿಗೆಗಳು, ಈಗಿನ ವ್ಯವಸ್ಥೆಗಳು, ಈ ಆಹಾರ ವ್ಯವಸ್ಥೆ ಅಥವಾ ಇವರ ಜೀವನ ಶೈಲಿ, ಈಗಿನ ನಮ್ಮ ಪ್ರೆಷರ್ಸು, ಈಗಿನ ವರ್ಕ್ ಕಲ್ಚರು, ಆ್ಯಂಡ್ ವಿ ಕ್ಯಾನ್ ಆ್ಯಡ್ ನಂಬರ್ ಆಫ್ ಥಿಂಗ್ಸ್. ಯಾಕೆಂದರೆ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಿಂದ ಹಿಡಿದು ನಿದ್ರಿಸುವವರೆಗಿನ ಎಲ್ಲ ಏನು ಚಿಂತನೆಗಳಿವೆಯಲ್ಲ, ಇದು ಆಟೋಮೆಟಿಕಲಿ ನಮ್ಮ ಸೈಕಲಾಜಿಕಲ್ ಆ್ಯಸ್ ವೆಲ್ ಆಸ್ ದೈಹಿಕವಾಗಿ ಸಾಕಷ್ಟು ಪರಿಣಾಮವನ್ನು ಬೀರುತ್ತದೆ. ಫ್ರಮ್ ದ್ಯಾಟ್ ಆ್ಯಂಗಲ್ ಎ ಡಾಕ್ಟರ್ ಶುಡ್ ಡಯಾಗ್ನೈಸ್ ಇಟ್. ಡಾಕ್ಟರ್ಗೆ ಇವತ್ತು ಏನು ಕಾರಣ, ಈಗ ನಾವು ಮಾತಾಡ್ತಾ ಹೇಳ್ಬೋದು ವೈರಲ್ ಅಂತ ಹೇಳ್ಬಿಟ್ಟು, ಕೋವಿಡ್ ಇಸ್ ವೈರಲ್. ಬಟ್ ಎಷ್ಟು ವೈರಲ್ಗಳಿವೆ. ಇಫ್ ಯು ಅಪ್ರೋಚ್ ಎ ಡಾಕ್ಟರ್ ಇಸ್ ಗೋಯಿಂಗ್ ಟು ಸೇ ಲ್ಯಾಕ್ ಟುಗೆದರ್ ಸಚ್ ವೈರಲ್ಸ್ ಆರ್ ದೇರ್. ವೈರಸ್. ಸೊ ಹೌ ಕ್ಯಾನ್ ಯು ದೆನ್ ಸಿಗ್ನಿಫೈ ವಿಚ್ ವೈರಸ್ ಇಟ್ ಈಸ್? ಇನ್ಫೆಕ್ಷನ್ಸ್ ಅಂತ ಮಾತಾಡ್ತೇವೆ. ಬಿಕಾಸ್
because of number of reasons that happens, number of causes that happens. So a doctor should go to the root of that particular cause. ಆಗ ಡಯಾಗ್ನೈಸ್ ಮಾಡಬೇಕಂಥದ್ದು ಮೆಂಟಲಿ ಆ್ಯಸ್ ವೆಲ್ ಆಸ್ ಫಿಸಿಕಲಿ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮೆಲ್ಲ ಹಿನ್ನೆಲೆಯನ್ನು ಡಾಕ್ಟರ್ ಒಬ್ಬರು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಇವತ್ತು ಫ್ಯಾಮಿಲಿ ಡಾಕ್ಟರ್ಸು ಇದ್ದರೆ ದೆನ್ ಅಫ್ಕೋರ್ಸ್ ಯು ಕುಡ್ ಹ್ಯಾವ್ ಎಕ್ಸ್ಪ್ಲೇನ್ಡ್ ಹಿಮ್ ಎವ್ರಿಥಿಂಗ್. ಏನು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಯಾವ ರೀತಿಯ ಸಮಸ್ಯೆಗಳನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ಎದುರಿಸ್ತಾರೆ, ಅದಕ್ಕೆ ಏನೇನು ಸೊಲ್ಯೂಷನ್ಸನ್ನು ಇಲ್ಲಿವರೆಗೆ ಕಂಡುಕೊಂಡಿದ್ದೀರಿ, ವಾಟ್ ಆರ್ ದಿ ಸೊಲ್ಯೂಷನ್ ದಟ್ ವಿ ಕ್ಯಾನ್ ಗಿವ್. ಸೊ ಅಥವಾ ನಿಮ್ಮೊಳಗಡೆಗೆ ನೀವೇನು ಸೊಲ್ಯೂಷನ್ ಕಂಡುಕೊಡ್ತೀವಿ. ಡಾಕ್ಟರ್ ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್ ಒಂದು, ನಿಮ್ಮೊಳಗಡೆ ಯಾಕೆಂದರೆ ಇವತ್ತು ಕೇವಲ ಒಂದು ರೀತಿಯ ಔಷಧಿಯನ್ನು ಮಾಡೋರು ಕಡಿಮೆ ಇದ್ದಾರೆ. ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ ಆ್ಯಂಡ್ ದೆನ್ ಯುನಾನಿ ಆ್ಯಂಡ್ ವೈ ನಾಟ್ ನಂಬರ್ ಆಫ್ ಟೈಪ್ಸ್, ಹೀಗೆ ಬೇರೆ ಬೇರೆ ರೀತಿಯ. ಸೊ ಡಯಾಗ್ನೈಸ್, ಇದನ್ನು ಕೇವಲ ಕ್ಲಿನಿಕಲ್ ಟೈಪ್ನಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಡಾಕ್ಟ್ರಿಗೆ ಸಂಬಂಧಪಟ್ಟಂತೆ. ಒಬ್ಬ ವಿದ್ಯಾರ್ಥಿಗಳಾಗಿ ನೀವು ಕೂಡ ಮಾಡ್ಕೊಳ್ಬೇಕಾಗ್ತದೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಒಂದು ರಿಸರ್ಚ್ ಟಾಪಿಕ್ ತಗೊಳ್ಬೇಕಾದ್ರೆ ಐ ನೀಡ್ ಟು ಡಯಾಗ್ನೈಸ್ ಮೈಸೆಲ್ಫ್. ಆ ರಿಸರ್ಚ್ ಟಾಪಿಕ್ಕು ನನಗೆ ಎಷ್ಟು ಸೌಖ್ಯವಾಗಿದೆ, ಅದು ನನಗೆ ಬರ್ತದ, ಇಟ್ ಈಸ್ ಅಪ್ರೋಚಬಲ್, ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ಇಟ್ ಈಸ್ ಲಾಂಗ್ ಜನ್ ರಿಲೆವೆಂಟ್ ಆಗಿದೆಯಾ ಸಮಾಜಕ್ಕೆ, ವ್ಯವಸ್ಥೆಗೆ, ನನ್ನ ಚಿಂತನೆಗೆ, ಜೊತೆಗೆ ಇನ್ನೂ ಒಂದು ಮುಂದೆ ಹೆಜ್ಜೆ ಹೋಗಿ ನಾಳೆ ನಾನು ಜಾಬ್ ಮಾಡ್ಕೊಳ್ಬೇಕಾದ್ರೆ ದೆರ್ ಆರ್ ಡಿಫ್ರೆಂಟ್ ಡೈಮೆನ್ಷನ್ ಟು ಥಿಂಕ್ ಅಬೌಟ್. ಪ್ರತಿಯೊಂದು ವಿಧದಲ್ಲೂ ಕೂಡ ನಾನು ಯೋಚನೆ ಮಾಡ್ತಕ್ಕಂಥದ್ದು ಅಗತ್ಯ ಇರ್ತದೆ. ಸೊ ರಿಸರ್ಚ್ ಟಾಪಿಕ್ ಒಂದನ್ನು ಎತ್ಕೊಳ್ಬೇಕಾದ್ರೆ ಐ ನೀಡ್ ಟು ಡಯಾಗ್ನೈಸ್ ಇಟ್. ಐ ಟು ಗೋ ಇನ್ ಡಿಟೇಲ್ ಅಬೌಟ್ ದ್ಯಾಟ್. ನನ್ನ ಕೆಪಾಸಿಟಿ ಏನು, ನನ್ನ ಲಿಮಿಟೇಷನ್ಸ್ ಏನು, ಬಿಕಾಸ್ ಎವ್ರಿಬಡಿ ಈಸ್ ಹ್ಯಾವಿಂಗ್ ದೇರ್ ಓನ್ ಲಿಮಿಟೇಷನ್ಸ್ ಆ್ಯಂಡ್ ದೇರ್ ಓನ್ ಕೆಪಾಸಿಟಿ. That has to be, first of all, treated in the sense given weightage. Because, say for example, Then Singh, he climbed the Mount Everest. And earlier also a number of people tried to climb it, and after that they tried. Of course, now good number of people, they climbed it because they practiced and they climbed it. ಆದರೆ ಇಲ್ಲೆಲ್ಲೋ ಕರಾವಳಿಯಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ ಅದನ್ನು ನೋಡ್ಕೊಂಡ್ಬಿಟ್ಟು ಇಮಿಡಿಯೇಟಾಗಿ ವಿತೌಟ್ ಎನಿ ಪ್ರಾಕ್ಟೀಸ್, ವಿತೌಟ್ ಎನಿ ಅವೇರ್ನೆಸ್ ಅಬೌಟ್ ದ್ಯಾಟ್, ಐಸ್ ಹೇಗಿರ್ತದೆ, ಅಲ್ಲಿ ಏನು ಪರಿಸ್ಥಿತಿ, ಏನು ನನ್ನ ಹತ್ರ ಏರ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲದೇ ಅಲ್ ಆಫ್ ಎ ಸಡನ್ ಹಿ ಕಾಂಟ್ ಏಬಲ್ ಟು ಸೇ ದಟ್ ನಾನು ಕ್ಲೈಮ್ ಮಾಡ್ತಾನೆ. ಹಿ ಶುಡ್ ಟೆಸ್ಟ್ ಹಿಸ್ ಎಬಿಲಿಟಿ. ಅಲ್ಲಿ ಹೋಗಿ ನೋಡಿ ಅದು ಸಾಧ್ಯತೆ ಇದ್ದರೆ ಮಾತ್ರ ಕೊನೆ ಪಕ್ಷ ಒಂದು ಸ್ವಲ್ಪ ದೂರ ಹೋಗ್ಲಿಕ್ಕೆ ಆಗ್ತದೆ ಅಂದರೆ ದೆನ್ ಐ ಕ್ಯಾನ್ ಸೇ ದಟ್ ಐ ವಿಲ್ ಡೂ ಇಟ್, ನೋ ಪ್ರಾಬ್ಲಮ್. ಅದೇ ಥರ 100 ಮೀಟರ್ ಓಡಲಿಕ್ಕೆ ಒಬ್ಬ ವ್ಯಕ್ತಿ ಟ್ರೈ ಮಾಡಿದರೆ, ಯಾರೋ ಕಾರ್ಲಸ್ಸೋ ಇವನೋ ಆ್ಯಂಡ್ ಜಾನ್ಸನ್ನು ಓಡ್ತಾನೆ, ದಟ್ ಈಸ್ ವೈ ಐ ವಿಲ್ ಆಲ್ಸೋ ಡೂ ಇಟ್ ಅಂತ ಹೇಳಿಬಿಟ್ರೆ, ವೆದರ್ ಮೈ ಫಿಸಿಕ್ಸ್ ಪರ್ಮಿಟ್ಸ್, ನಾನು ದೈಹಿಕವಾಗಿ ಅಷ್ಟು ಫಿಟ್ ಆಗಿದ್ದೇನಾ ಎನ್ನುವುದು ಯೋಚನೆ ಮಾಡಬೇಕು, ಡಯಾಗ್ನೈಸ್. ಸೊ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಎವ್ರಿಬಡಿ ಈಸ್ ಹ್ಯಾವಿಂಗ್ ದೇರ್ ಓನ್ ಲಿಮಿಟೇಷನ್ಸ್ ಆ್ಯಂಡ್ ಕೆಪಾಸಿಟಿ. ಅದೇ ಆ ಹುಡುಗ ಮತ್ಯಾವುದೋ ರೀತಿಯಲ್ಲಿ ಒಬ್ಬ ಪೈಲಟಾಗಿ ಬರ್ಬೋದು, ಅಥವಾ ಮತ್ತೇನೋ ಸಮುದ್ರದ ಎಷ್ಟೋ ದೂರದವರೆಗೆ, ನಿಮಗೆ ಗೊತ್ತಿದೆ ಸಮುದ್ರದಲ್ಲಿ ಈಸಿ ದಾಖಲೆ ಮಾಡಿದವರಿದ್ದಾರೆ ಕೈ ಕಟ್ಟಿಕೊಂಡು. ಸೊ ದಟ್ ಇಸ್ ಪಾಸಿಬಲ್ ಬಿಕಾಸ್ ಹೀಸ್ ತೀರಾ ಸಣ್ಣ ಹುಡುಗನಿದ್ದಾಗ ಅವನಿಗೆ ಗೊತ್ತುಂಟು, ಹಿ ನೋಸ್ ದ್ಯಾಟ್ ಏನು ಸಿಂಗ್ ಮಾಡಿದ ಕೆಲಸವನ್ನು ಇವನು ಇಲ್ಲಿ ಮಾಡ್ಬೋದು. ಸೊ that particular things will permit him. It doesn't mean that you should restrict yourself that ನನಗೆ ಅದು ಸಡ ಸೌಖ್ಯನೇ ಇಲ್ಲ ಅಂತಲ್ಲ. ಯಾಕಂದರೆ ಇದನ್ನು ವಿಚಿತ್ರವಾಗಿರ್ತಕ್ಕಂಥ ಒಂದು ಯೋಚನೆ ಏನಂದರೆ, ನಾನು ಪ್ರಾರಂಭದಲ್ಲೇ ಒಂದು ಕ್ಲಾಸಲ್ಲಿ ನಿಮಗೆ ಹೇಳಿದ್ದೇನೆ, ಸೊ ಕ್ಯಾನ್ ಐ ಬಿ ಎನ್ IAS ಆಫೀಸರ್ ಅಂತ ಕೇಳಿದ್ರೆ, ಇಲ್ಲ ಸರ್ ನಾನು ತುಂಬ ಬ್ಯಾಕ್ವರ್ಡ್ ಫ್ಯಾಮಿಲಿಯಿಂದ, ಬ್ಯಾಕ್ವರ್ಡ್ ಹಳ್ಳಿಯಿಂದ ಬಂದಿದ್ದೇನೆ, ದಟ್ ಐ ಕ್ಯಾನ್ ಡೂ. ನೋ, ಇಟ್ ಈಸ್ ನಾಟ್ ರಿಲೇಟೆಡ್ ಟು ದ್ಯಾಟ್ ಟೈಪ್ ಆಫ್ ಥಿಂಗ್ಸ್. ಹೌ ಯುವರ್ ಮೈಂಡ್ ಇಸ್ ಇದು ಕ್ಯಾಲಿವರ್, ಎಷ್ಟು ಕ್ಯಾಲಿವರ್ ಇದೆ ನಿಮಗೆ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳೋದು, ದಟ್ ಮೇಕ್ಸ್ ಡಿಫ್ರೆಂಟ್. That he can be an IAS officer. So it is not that ನನಗೆ ಏನು ಗೊತ್ತಿಲ್ಲ ಸರ್, ನನ್ನ ಫ್ಯಾಮಿಲಿಯಿಂದ ಯಾರೋ ಬಂದಿಲ್ಲ, ಅಥವಾ ನಮ್ಮ ರಿಲೇಷನ್ಸ್ ಯಾರೂ ಇಲ್ಲ, ದಟ್ ಇಸ್ ವೈ ಐ ಡೋಂಟ್ ನೋ. ಇಟ್ ಈಸ್ ನಾಟ್ ದಿ ಥಿಂಗ್ಸ್. ವಾಟ್ ಐ ಆಮ್ ಗೋಯಿಂಗ್ ಟು ಸೇ ಇಸ್, ಯು ಆರ್ ದಿ ಒನ್ ಹೂ ಕ್ಯಾನ್ ಜಡ್ಜ್
ಯುವರ್ ಕೆಪ್ಯಾಸಿಟಿ, ನಿಮ್ಮ ಸಾಮರ್ಥ್ಯವನ್ನು ಏನು ಅಂತ ನಿರ್ಧರಿಸಲಿಕ್ಕೆ ನೀವು ಇರ್ತೀರ. ಆವಾಗ ಐ ನೀಡ್ ಟು ಡಯಾಗ್ನೈಸ್ ಮೈಸೆಲ್ಫ್, ಐ ಶುಡ್ ಡಯಾಗ್ನೈಸ್ ಮೈಸೆಲ್ಫ್. ಯಾರೋ ಏನನ್ನೂ ಕೂಡ ಸಾಧನೆ ಮಾಡ್ಬೋದು, ಪ್ರೊವೈಡೆಡ್ ದೇ ಶುಡ್ ಹ್ಯಾವ್ ಸಮ್ ಅಟ್ಲೀಸ್ಟ್ ಬೇಸಿಕ್ಸ್. ಅದು ನನ್ನ ಹತ್ರ ಇದೆಯಾ ಅನ್ನೋದನ್ನು ನಾವು ಗ್ರೌಂಡಲ್ಲಿ ಮಾಡ್ಕೋಬೇಕು. ನಾಳೆ ರಿಸರ್ಚ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಕಾದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಡೋಂಟ್ ಪಿಕ್ ಅಪ್ ಎ ಟಾಪಿಕ್ಸ್ ಫ್ರಮ್ ಸೇ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ನಾನು ಸ್ಟಡಿ ಮಾಡ್ತೇನೆ ಸರ್ ಆರ್ಥಿಕ ವ್ಯವಸ್ಥೆ ಬಗ್ಗೆ ಅಂದರೆ ಇಟ್ ಮೇ ಬಿ ವೆರಿ ಹೈಲಿ ಡಿಫಿಕಲ್ಟ್ ಟು ಯು. ಯಾಕಂದರೆ ಆರ್ಥಿಕ ಕನ್ಸ್ಟೆಂಟ್ ಇದೆ, ನನ್ನಲ್ಲಿ ಹೋಗಿ ಬರಲಿಕ್ಕಾಗಲ್ಲ. ಟೈಮ್ ಕನ್ಸ್ಟೆಂಟ್ ಇದೆ, ಕನಿಷ್ಠ 1-2 ತಿಂಗಳಲ್ಲಿ ಹೋಗ್ಲಿಕ್ಕೆ ಆಗ್ತದ. ಆ್ಯಂಡ್ ಅದರ್ ಕನ್ಸ್ಟ್ರೆಂಟ್ಸ್ ಆರ್ ಆಲ್ವೇಸ್ ದೆ. ಸೊ ಹಲವಾರು ಕನ್ಸ್ಟ್ರೆಂಟ್ಗಳು ಇಟ್ಟುಕೊಂಡು ನಾನು ಮಾಡ್ತೇನೆ ಅಂದರೆ ಕಷ್ಟ ಆಗ್ತದೆ. ಅದೇ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಯಾವುದೇ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಾಗ ಯು ವಿಲ್ ಬಿಕಮ್ ಮೋರ್ ಪರ್ಫೆಕ್ಟ್ ಇನ್ ದ್ಯಾಟ್. ಯಾಕೆಂದರೆ ನೀವು ಅಲ್ಲಿ ಓಡಾಡ್ತೀರಿ, ನಿಮಗೆ ತಿಳಿದಿರುತ್ತದೆ ಅಲ್ಲಿ ಪ್ರತಿಯೊಂದು ಆಗು ಹೋಗುಗಳು. ಯು ವಿಲ್ ಗೋ ಇನ್ ಟು ದ ಡಿಟೇಲ್ ಅಬೌಟ್ ದ್ಯಾಟ್, ಯು ವಿಲ್ ಫೈಂಡ್ ಔಟ್ ಆ್ಯಂಡ್ ಯು ವಿಲ್ ಹ್ಯಾವ್ ವೆರಿ ಗುಡ್ ಔಟ್ಕಮ್. ಆದ್ದರಿಂದ ವಿದ್ಯಾರ್ಥಿಗಳು ಯು ಶುಡ್ ಹ್ಯಾವ್ ದಿಸ್ ಆಲ್ ಥಿಂಗ್ಸ್ ಇನ್ ಮೈಂಡ್. ಸೊ ಡಯಾಗ್ನೈಸೇಷನ್ಸ್ ಈಸ್ ಅನದರ್ ಟೈಪ್ ಆಫ್ ರಿಸರ್ಚ್ ಆ್ಯಂಡ್ ಯು ಡೆಫಿನೆಟ್ಲಿ ಅದನ್ನು ಪ್ರಾಪರಾಗಿ ಡಯಾಗ್ನೈಸ್ ಮಾಡ್ಕೊಂಡ್ಬಿಟ್ಟೆ ಈ ಸಿದ್ಧಾಂತ ಇದು ತಗೊಳ್ಬೇಕಾಗ್ತದೆ. ವಿತ್ ದೀಸ್ ಐ ಕಮ್ ಟು ಎಂಡ್ ಆಫ್ ದಿಸ್ ಟುಡೇಸ್ ಚಾಪ್ಟರ್. ಐ ವಿಲ್ ಹ್ಯಾವ್ ಅನದರ್ 2-3 ಬಿಗ್ ಆ್ಯಕ್ಷನ್ ರಿಸರ್ಚ್ ಬಗ್ಗೆ ಹೇಳಲಿಕ್ಕಿದೆ. ಹೀಗೆ ಕೆಲ ರಿಸರ್ಚ್ಗಳನ್ನು ಹೇಳಲಿಕ್ಕಿದೆ, ವಾಟ್ ಟೈಪ್ ಆಫ್ ರಿಸರ್ಚ್ ದೇ ಆರ್ ಅಂತ. ಅದನ್ನು ನನ್ನ ಮುಂದಿನ ಕ್ಲಾಸಿನಲ್ಲಿ ನಿಮಗೆ ಹೇಳ್ತೇನೆ. ಐ ಹೋಪ್ ದಟ್ ಯು ಆರ್ ಆಲ್ ವಾಚಿಂಗ್ ದಿ ಥಿಂಗ್ಸ್ ಆ್ಯಂಡ್ ರೀಡಿಂಗ್, ಸೊ ದಟ್ ಈಸ್ ಮಸ್ಟ್. ವಿತ್ ದೀಸ್ words, I would like to conclude today's class. I hope that you are all listening to me. Thank you. Thank you one and all. Thank you very much.